ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುಳ್ಳು ವೆಂಕಟೇಶ್. ಟೈಮ್ ಇವಾಗ ಬೆಳಗ್ಗೆ 7:30. ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡ್ತಿದ್ದೆ ಅಂತ ಸ್ವಲ್ಪ ನವಣೆ ತೊಗೊಂಡು ಬಂದೆ. ಒಂದು 3/4 kg 1 kg ಅಷ್ಟು ನವಣೆ ತೊಗೊಂಡು ಬಂದೆ. ಸೊ ನವಣೆದು ಬಿಸಿಬೇಳೆ ಭಾತ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟೇ ಒಂದು ಸ್ವಲ್ಪ ಇನ್ನೂ ಕೂಗ್ಸಿಲ್ಲ ಕುಕ್ಕರ್ನ. ತೊಗರಿಬೇಳೆ, ಒಂದು ಸ್ವಲ್ಪ ಹೆಸರು ಬೇಳೆ, ಹಾಗೆ ಒಂದು ಸ್ವಲ್ಪ ಮಸೂರ್ ದಾಲ್ 3 ಬೇಳೆನೂ ಹಾಕಿದ್ದೀನಿ. ಅದ್ರ ಜೊತೆ ನವಣೆ ಒಂದು ಚಿಕ್ಕ ಕಪ್ಪಲ್ಲಿ ಹಾಕಿ ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಒದಗುತ್ತೆ. ಒಂದು ಅರ್ಧ ಗಂಟೆ ಅಷ್ಟು ನೆನೆಸಿಟ್ಟಿದ್ದೀನಿ. ಈ ಕುಕ್ಕರ್ ಇಡಬೇಕು. ಇದಕ್ಕೇ ಎಲ್ಲ ತರಕಾರಿಗಳು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸಾಂಬಾರು ಸೌತೆಕಾಯಿ, ಹುರುಳಿಕಾಯಿ, ಕ್ಯಾರೆಟು, ಟೊಮ್ಯಾಟೊ, ಕಡಲೆಕಾಯಿ ಬೀಜ, ಹಾಗೆ ಹಲಸಂದೆ ಕಾಳು ಎಲ್ಲ ಇತ್ತು. ಸೊ ಅವಿಷ್ಟನ್ನು ಹಾಕಿ ಕುಕ್ಕರ್ನ ಒಂದು 3 ವಿಸಿಲ್ ಕೂಗಿಸ್ಕೋಬೇಕು. ಯಾಕೆಂದ್ರೆ ನವಣೆ ಸ್ವಲ್ಪ ಆಗೋದು ಲೇಟ್ ಆಗುತ್ತೆ. ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಜಸ್ಟ್ ಅಕ್ಕಿ ಬದಲು ನವಣೆ ಹಾಕ್ತಾ ಇದ್ದೀನಿ ಅಷ್ಟೇ. ಮಾಮೂಲಿ ಬಿಸಿಬೇಳೆ ಪೌಡರ್ ಹಾಕಿ ಮಾಡ್ಕೊಳ್ಳೋದು. ಅದ್ರ ಜೊತೆ ಬೀಟ್ರೂಟ್ ಇದು ಹೆಚ್ಚಿಟ್ಕೊಂಡಿದೆ, ಇವತ್ತಿಗಾಗುತ್ತೆ ಮುಗಿಯುತ್ತೆ. ಸೊ ಇದೊಂದು ಬೀಟ್ರೂಟ್ ಸಿಂಪಲಾಗಿ ಪಲ್ಯ. ಆ್ಯಂಡ್ ಇದು ಕಡಲೆಕಾಳು ಆಗಲೇ ಒಂದು 3 ದಿನ ಆಗೋಗ್ತದೆ ನೆನೆಸಿ, ಹಾಗಾಗಿ ಮೊಳಕೆ ಬರೋಕ್ಕೆ ಶುರು ಆಗ್ತದೆ. ಇರಲಿ, ಅದನ್ನು ನೆನೆಸಿಟ್ಟಿರೋದ್ರಿಂದ ಅದ್ರದ್ದು ಜಸ್ಟ್ ಸಲಾಡೋ ಉಸ್ಲಿನೋ ಏನಾರು ಒಂದು ಮಾಡ್ಕೊಳ್ಳೋದು. ಆ್ಯಂಡ್ ಅದ್ರ ಜೊತೆ ಇದೇನು ಗೊತ್ತಾ, ನಮ್ಮ ಮನೆಯಲ್ಲಿ ನಮ್ಮ ಟೆರೇಸ್ ಗಾರ್ಡನಲ್ಲಿ ಬಿಟ್ಟಂಥ ಹೀರೆಕಾಯಿ 3 ಬಿಟ್ಟಿತ್ತು. 2 ತಕ್ಷಣ ಖಾಲಿ ಮಾಡ್ಕೊಂಡ್ವಿ. ಬಟ್ ಇನ್ನೊಂದು ಸ್ವಲ್ಪ ಮೆತ್ತಗೆ ಹೋಗಿದೆ. ಇದು ಅರ್ಜೆಂಟಾಗಿ ಊರಿಗೆ ಹೋಗಬೇಕಿತ್ತು ಅಂತ ಹೋಗಿ ಬಂದೆ. ಸೊ ಹಾಗಾಗಿ ಸ್ವಲ್ಪ ಮೆತ್ತಗಾಗಿದೆ. ನೋಡೋಣ, ಇನ್ನೂ 4-5 ಇದೆ. ನಾನು ಮತ್ತೆ ಹೋದಾಗ ಹೆಂಗೆ ಬಿಟ್ಟಿದೆ ಅನ್ನೋದನ್ನ ಹೋದ್ರನೂ ತೋರಿಸಿದೆ, ಕೆಲವು ವೀಡಿಯೋಗಳಿದೆ, ತೋರಿಸ್ತೀನಿ. ಸೊ ಈ ಥರದ್ದು ಹೀರೆಕಾಯಿ ಇದೆ. ಹೀರೆಕಾಯಿ ಏನು ಮಾಡೋದು ನೋಡ್ತೀನಿ. ಆ್ಯಂಡ್ ಇದಾದಮೇಲೆ ಸಿಂಪಲಾಗಿ ರೆಸಿಪಿ ತೋರಿಸ್ತೀನಿ. ತುಂಬ ಏನು ಕಾಂಪ್ಲಿಕೇಟೆಡ್ ರೆಸಿಪಿ ಅಲ್ಲ. ಬೆಳಗ್ಗೆ ಹೊತ್ತು ಬೇಗ ಆಗುತ್ತೆ. 1 ಪಾಟ್ ಮೀಲ್ ಥರ ಎಲ್ಲ ರೆಡಿ ಆಗುತ್ತೆ. ಇಲ್ಲ ಇದಕ್ಕೇ ನೀವು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಕುದಿಸ್ಬಿಟ್ಟು, ಅಂದರೆ ಕೂಗಿಸ್ಬಿಟ್ಟು ಫೈನಲಿ ಒಂದು ಇಂಗಿನ ಒಗ್ಗರಣೆ ಹಾಕಿದ್ರು ಟೇಸ್ಟ್ ಸಖತ್ತಾಗಿರುತ್ತೆ. ಅಕ್ಕಿ ಬದಲು ವಾರದಲ್ಲಿ 1 ದಿನ ರೈಸ್ ಬದಲು ಈಗ ಮಿಲೆಟ್ಸಲ್ಲಿ ಮಾಡ್ಕೊತಾ ಇದ್ದೀವಿ. ಕುಕ್ಕರ್ ಕುಗ್ಸಿತ್ತು ನೋಡಿ. ನವಣೆ ಚೆನ್ನಾಗಿ ಆಗಿದೆ. ಈಗ ಅದನ್ನು ಸ್ವಲ್ಪ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನು ಸ್ವಲ್ಪ ಕುದಿಸ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಹಾಕಿ ಒಂದು ಒಗ್ಗರಣೆ ಕೊಡೋದಷ್ಟೇ. ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ಫಿಲ್ಲಿಂಗಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ, ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ಇದೇನು ತುಂಬ ಏನು ರೆಸಿಪಿ ಅಂತ ತುಂಬ ಕಾಂಪ್ಲಿಕೇಟೆಡ್ ರೆಸಿಪಿ ಏನು ಹಾಕೋದು ಏನು ಅವೆಲ್ಲ ಏನೂ ಇಲ್ಲ. ಸಿಂಪಲಾಗಿ ಇದನ್ನು ಕುದಿಸ್ಬಿಟ್ಟು ಸ್ವಲ್ಪ ಹುಳಿ, ಉಪ್ಪು, ಖಾರ, ಬೆಲ್ಲ ಹಾಕಿ ಬಟ್ ಇಂಗಿನ ಒಗ್ಗರಣೆ ಕೊಟ್ಟರೆ ಮಾತ್ರ ಇದಕ್ಕೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಇದೆ. ಸೊ ಇಷ್ಟೊಂದು ಗಟ್ಟಿ ಬೇಡ, ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ರೆಡಿ ಆಗಿದೆ ಒಗ್ಗರಣೆ. ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಮಾಡ್ತಿದ್ದೆ. ಟೇಸ್ಟ್ ಚೆನ್ನಾಗಿ ಹಾಕೋದು. ಇಷ್ಟು ಫ್ರಿಜ್ಜಲ್ಲಿ ತೆಗೆದು ಹಾಕೋಣ ಅಂತ ಅಂದ್ಕೊಂಡು ಲಾಸ್ಟಿಗೆ ಸ್ವಲ್ಪ ಹಾಕೋದು ಅಷ್ಟೇ. ಚೆನ್ನಾಗಿ ರೆಡಿ ಆಗುತ್ತೆ. ತರಕಾರಿಗಳು ನಿಮ್ಮ ಇಷ್ಟಕ್ಕೆ ನೀವು ಏನು ಬೇಕಾದರೂ ಹಾಕ್ಬೋದು. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಬಾಡಿಸ್ಕೊಳ್ಳೋಕ್ಕೆ ಹಪ್ಪಳ ಸಂಗೆ ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಅಂತ ಇದ್ದರೆ, ಎಣ್ಣೆ ತಿನ್ನಲ್ಲ ಅಂದರೆ ಅದು ಫ್ರೈ ಮಾಡ್ಕೊತೀರಾ ಪಾಪಡ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇದರದೆಲ್ಲ ಹೇಳಿ ಮಾಡಿಸ್ದಂಗಿರುತ್ತೆ. ಸೊ ಎಸ್ ರೆಡಿ ಇದೆ. ಅದ್ರ ಜೊತೆ ಇವತ್ತು ನಮ್ಮಲ್ಲಿ ಪ್ರೋಟೀನ್ಗೆ ಅಂತ ಕಡಲೆಕಾಳು ಸಲಾಡ್, ಕಡಲೆಕಾಳು ಸೌತೆಕಾಯಿ ಎಲ್ಲ ಹಾಕಿ ಸಲಾಡ್, ಹಾಗೆ ಒಂದು ಸ್ವಲ್ಪ ಒಂದಿಷ್ಟಿಷ್ಟು ಬರೋಷ್ಟು ಬೀಟ್ರೂಟ್ ಪಲ್ಯ. ಇವಿಷ್ಟು ನಮ್ಮ ಬೆಳಗ್ಗೆ ತಿಂಡಿದು. ಪ್ಲೇಟ್ ಹಾಕಿದ್ಮೇಲೆ ತೋರಿಸ್ತೀನಿ, ಯಾಕಂದರೆ ಕಲರ್ಫುಲ್ಲಾಗಿ ನಮ್ಮ ಪ್ಲೇಟ್ ಕಾಣಿಸುತ್ತೆ. ಬಿಸಿ ಇದೆ, ಜೊತೆ ಬಿಸಿ ಇಟ್ಬಿಟ್ಟು ಹಾಕ್ತಾ ಇದ್ದೆ. ಇಷ್ಟು ನಮ್ಮ ಇವತ್ತಿನ ತಿಂಡಿ ಪ್ಲೇಟ್. ಆಚೆ ಸ್ವಲ್ಪ ರಾಜಾಜಿನಗರ್ನಲ್ಲಿ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಾರ್ಕೆಟ್ಗೆ ಹೆಂಗಿರು ಹೋಗಿದ್ವಲ್ಲ ಅಷ್ಟು ದೂರ ಸ್ವಲ್ಪ ತರಕಾರಿ ಕೂಡ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಹಂಗೆ ಆನ್ ದ ವೇ ಅಲ್ಲಿ ಈ ಥರ ಸಾಕಷ್ಟು ಕಬ್ಬಿಣದ್ದು ಪಾತ್ರೆಗಳನ್ನ ಇಟ್ಟಿದ್ರು. ಅಂದರೆ ತವ ಆಗಿರ್ಬೋದು, ಹಾಗೆ ಬಾಂಡ್ಲೆಗಳು, ಈ ಥರದ್ದೆಲ್ಲ. ಆ್ಯಂಡ್ ನನಗೆ ಈ ಥರದ್ದೊಂದು ಚೈನೀಸ್ ವೋಕ್ ನೋಡ್ತಾ ಇದ್ದೆ. ತುಂಬ ದಿವಸದಿಂದ ಇಷ್ಟ ಆಯಿತು. ನಾನು ಯಾವ ವಿಡಿಯೋ ನೋಡಿ ಈ ಥರ ತುಂಬ ಜನ ಯೂಸ್ ಮಾಡೋರು. ಸೊ ನಾನು ಒಂದು ಮನೆಯಲ್ಲಿ ಚಿಕ್ಕದು ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹುಡುಕ್ತಾ ಇದ್ದೆ. ಸರಿ ಈ ಥರ ನೋಡೋಣ ಅಂತ ಹೋದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ರೇಟ್ ಕೂಡ ಏನು ತುಂಬ ಜಾಸ್ತಿ ಇಲ್ಲ ಒಳ್ಳೆ ಕಬ್ಬಿಣದ್ದು ಅಂತ ಕೂಡ ಅಂದರು. ನೀವುಗಳು ಹೋದರೆ ಡೆಫಿನೆಟ್ಲಿ
ಬೇಕಿದ್ದರೆ ಪರ್ಚೇಸ್ ಮಾಡಿ ತೊಗೊಂಡು ಬರುವುದು. ಹಾಗೆ ಒಂದು ವೇ ನಾವು ಮಾರ್ಕೆಟ್ಗೆ ಹೋದ್ವಿ, ಬ್ಯಾಗೇ ತೊಗೊಂಡು ಹೋಗಿರಲಿಲ್ಲ, ಹಾಗೆ ಹೊಟ್ಟೋಗಿದ್ವಿ, ನಮಗೇನು ಐಡಿಯಾ ಇರಲಿಲ್ಲ ಅಂತ. ಸೊ ಅಲ್ಲೇ ಒಂದು ಬ್ಯಾಗ್ ಸಿಗುತ್ತಲ್ಲ, ಈ ಸಿಮೆಂಟ್ ಚೀಲ ಥರದ್ದು, ಆ ಥರ ದುಡ್ಡು ಕೊಟ್ಟು 30 ರೂಪಾಯಿ ಕೊಟ್ಟು ತೊಗೊಂಡು ಮಾರ್ಕೆಟ್ಗೆ ಅಂತ ಹೊರಟ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ತರಕಾರಿ ಹಣ್ಣುಗಳೇ ಸಾಕಷ್ಟು ಇತ್ತು. ಆ್ಯಂಡ್ ನಿಮ್ಗೆ ಗೊತ್ತೇ ಇರುತ್ತೆ ಮಾರ್ಕೆಟ್ ಅಂದರೆ ಏನೋ ಎಕ್ಸ್ಪ್ಲೈನ್ ಮಾಡೋಷ್ಟೇ ಇಲ್ಲ, ಅದು ನಿಮ್ಗಳಿಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಎಲ್ಲ ಫುಲ್ಲು ರಾಶಿ ತರಕಾರಿಗಳು ಆ್ಯಂಡ್ ರೇಟ್ ಕೂಡ ತುಂಬಾ ಕಮ್ಮಿ. ಹಾಗೆ ಈ ನಡುವೆ ಮಾವಿನ ಹಣ್ಣು ಹಾಗೆ ನೇರಳೆ ಹಣ್ಣು ತುಂಬ ಬಂದಿರೋದ್ರಿಂದ ಗಾಡಿಗಳಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾರೆ. ಎಲ್ಲ 60-70 ರೂಪಾಯಿ KGಗೇನೆ ಹಾಕಿದ್ರು. ಆ್ಯಂಡ್ ನಾವು ಕೆಲವು ತರಕಾರಿಗಳನ್ನ ಹಂಗೆ ತೊಗೊಂಡ್ಬೇಡ ಅಂತ ಅಂದ್ಕೊಂಡ್ವಿ. ದೂರ ಹೋಗಿದ್ವಲ್ಲ, ಮತ್ತೆ ಮನೆ ಹತ್ರ ಬಂದು 1/4 kg ಅರ್ಧ kg ಇದೇ ಥರದೇ ತರಬೇಕು. ಬಟ್ ಮಾರ್ಕೆಟಿಗೆ ಬಂದು ತುಂಬ ದಿನ ಆಗೋಗಿತ್ತು ಅಂತ ಸಾಕಷ್ಟು ತರಕಾರಿಗಳನ್ನ ತೊಗೊಂಡ್ವಿ. ಮನೆಗೆ ಬಂದು ಸಿರಿದ್ರೆ ಯಾವುದೋ ಒಂದು ಫಂಕ್ಷನ್ಗೆ ತರಕಾರಿ ತೊಗೊಂಡು ಬಂದುಬಿಟ್ಟಿದ್ದೀವೇನೋ ಅನ್ನೋಷ್ಟು ತರಕಾರಿ ಅಂತ ನಮಗೆ ಅನ್ನಿಸ್ತಾ ಇತ್ತು. ಅಲ್ಲಿ ನೋಡಿ ಎಷ್ಟು ತರಕಾರಿಗಳಿಗೆಲ್ಲ ಸೇರಿ ಆಲ್ಮೋಸ್ಟ್ ಒಂದು 400-500 ರೂಪಾಯಿ ಆಗಿತ್ತು ಅಷ್ಟೇ. ಇನ್ನೂ ಕೆಲವು ತೊಗೊಂಡು ಬಂದಿದ್ವಿ, ಬಟ್ ಇಷ್ಟಕ್ಕೆ ಅಷ್ಟೇ ಆಗಿದ್ದು. ಎಷ್ಟು ಫ್ರೆಶ್ಶಾಗಿ ಇರೋವಂಥ ತರಕಾರಿಗಳು. ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಕೆಲಸ ಆಯ್ತು ಅಂತ ಹೋಗಿದ್ವಿ. ಕೆಲಸ ಬೇಗ ಆಗೋಯ್ತು. ಲೈಕ್ ರಾಜಾಜಿನಗರ ಹತ್ರ ಒಂದು ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ಬೇಗ ಆಗೋಯ್ತು ಅಂತ ಏನು ಮಾಡಿದ್ವಿ, ಚಿಕ್ಕಪೇಟೆ ಕಡೆ ಹೋಗೋಣ ಒಂಚೂರು ಕೆಲಸ ಆಯಿತು, ಮಾರ್ಕೆಟ್ ಏನಾದ್ರು ನೋಡಬೇಕಿತ್ತು ಅಂತ ಹೋದ್ವಿ. ಅಲ್ಲೂ ಬೇಗ ಕೆಲಸ ಆಗೋಯ್ತು. ಹಾಗಾಗಿ ಹೆಂಗಿರು ಹೋಗಿದ್ವಲ್ಲ, ಮಾರ್ಕೆಟ್ ಹತ್ತಿರದವರೆಗೂ ಹೋಗಿದ್ವಿ. ಹೆಂಗಿರು ಕ್ಯಾಬಲ್ಲಿ ಹೋಗಿದ್ವಿ, ಹೆಂಗಿರು ಕ್ಯಾಬಲ್ಲೇ ಬರ್ತೀವಿ ಅಂದ್ಕೊಂಡು KR ಮಾರ್ಕೆಟ್ ಒಳಗೆ ಹೋಗಿದ್ವಿ ತರಕಾರಿಗಳನ್ನ ತೊಗೊಂಬರೋಣ ಅಂತ. ನೀವು ನಂಬಲ್ಲ, ಅಲ್ಲಿ ಬ್ಯಾಗ್ ತುಂಬ ತೊಗೊಂಡೋಗಿರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಇದೊಂದು ಬ್ಯಾಗ್ನ ಪರ್ಚೇಸ್ ಮಾಡ್ಕೊಳ್ಳಿ, ಮತ್ತು ಕವರ್ಗಳು ಎಷ್ಟು ತೊಗೊಂಬರೋದು, ಇದಾದರೆ ಮತ್ತೆ ತೊಗೊಂಡು ಹೋಗ್ಬೋದು ಅಂತ ಇದನ್ನು ಅಲ್ಲೇ ಪರ್ಚೇಸ್ ಮಾಡಿಕೊಂಡು. ಆ್ಯಕ್ಚುಲಿ ಗಟ್ಟಿ ಇದೆ, 30 ರೂಪಾಯಿ ಒಂದು ಬ್ಯಾಗ್. ಇದು ಈ ಸೈಜಲ್ಲಿ ಇರೋದು. ಇರೋದ್ರೆ ತರಕಾರಿ ಆರಾಮಾಗಿ ಇಟ್ಕೊಂಡು, ಯಾಕೆಂದರೆ ಈ ಬಟ್ಟೆ ಬ್ಯಾಗ್ ತೊಗೊಂಡ್ರೆ ಈ 2 kg 3 kg ತರಕಾರಿ ಚಾನ್ಸೇ ಇಲ್ಲ ಅಂತ ಈ ಬ್ಯಾಗ್ನ ಅಲ್ಲೇ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಹೋದರೆ ಎಲ್ಲ ತರಕಾರಿಗಳು ನಿಮ್ಗೆ ಗೊತ್ತೇ ಇರುತ್ತೆ, ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ, ಯಾಕೆಂದರೆ ಹೋಲ್ಸೇಲಲ್ಲಿ ತೊಗೊಳೋದ್ರಿಂದ. ಹಾಗಾಗಿ ಏನು ಮಾಡಿದ್ವಿ, ಎಲ್ಲ 1 kg ಅಂತ ತೊಗೊಂಬಂದು ಇಷ್ಟೊಂದು ತರಕಾರಿಗಳು ಈಗ ಮನೆಗೆ ತೊಗೊಂಬಂದಿದ್ದಾಯಿತು ಫೈನಲಿ. ಈಗ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಇಷ್ಟಾಗಿ ಟೊಮ್ಯಾಟೊ, ಆಲೂಗಡ್ಡೆ ಈ ಥರದ ತರಕ್ಕೆ ಹೋಗಲ್ಲ, ಯಾಕೆಂದರೆ ಇಲ್ಲೇ ತೊಗೋಬೋದು ಅಂತ. ಆದರೆ ಮೇಯ್ನಾಗಿ ಇದು ಒಂದಷ್ಟು ಬೀಟ್ರೂಟ್ ಎಲ್ಲ ಕಮ್ಮಿ ಆ್ಯಕ್ಚುಲಿ ರೇಟು. ಇಲ್ಲೆಲ್ಲ 65-70 ರೂಪಾಯಿ ಕೊಡ್ತೀವಿ ಬೀಟ್ರೂಟ್ಗೆ, ಅಲ್ಲಿ 40 ರೂಪಾಯಿ. ಚೆನ್ನಾಗಿತ್ತು, ಫ್ರೆಶ್ ಆಗಿರುತ್ತೆ. ನಿಮ್ಗೆ ಸುಮಾರು ಜನ ಗೊತ್ತೇ ಇರುತ್ತೆ. ನಾನೇನು ಆದರೂ ಮಾರ್ಕೆಟ್ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೀನಿ, ತೋರಿಸ್ತೀನಿ ಹಿಂಗೆ ಜನ ಇದ್ದರು ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ತುಂಬ ದಿನ ಹೋಗಿತ್ತು ಅಂತ ತೊಂಡೆಕಾಯಿ ಪಲ್ಯ ಮಾಡ್ಕೊಬೋದು. ತುಂಬ ಏನು ತರಲಿಲ್ಲ, 1 kg ಕ್ಯಾರೆಟ್ ಅಷ್ಟು. ಇದು ಜಾಸ್ತಿ ಇತ್ತು, ಯಾಕೆಂದರೆ ಸ್ವಲ್ಪ ಗೆಣಸು ನಮ್ಮಲ್ಲಿ ಇದರಲ್ಲಿ ಅದು ಇದು ತಿಂತೀವಿ ಬೇಯಿಸ್ಕೊಂಡು. ಅದಿದ್ದು ಕ್ಯಾಪ್ಸಿಕಮ್ ಮತ್ತು ಹುರುಳಿಕಾಯಿ, ಬೆಂಡೆಕಾಯಿ ಅಷ್ಟೇ. ಇದು 50 ರೂಪಾಯಿಗೆ ಒಂದು ಜಾಸ್ತಿನೇ ತೊಗೊಂಡ್ಬಿಟ್ಟೆ, ಯಾಕೆಂದರೆ ಇಲ್ಲೆಲ್ಲ ಒಂದು 10 ರೂಪಾಯಿಗೆ 1-2 ನಿಂಬೆಹಣ್ಣು, ಅದಾದರೆ 50 ರೂಪಾಯಿಗೆ ಆಲ್ಮೋಸ್ಟ್ ಅದಾದ್ರೆ 15-20 ನಿಂಬೆಹಣ್ಣು ಬಂದಿದೆ. ಸೊ ಇಷ್ಟಲ್ಲದೆ ಒಂದು ಇದನ್ನು ಹುಡುಕ್ತಾ ಇದ್ವಿ, ಏನಂದರೆ ಈ ರೈಸ್ ಐಟಮ್ ಮಾಡೋಕ್ಕೆ, ಅಂದರೆ ಈ ಗೀ ರೈಸ್ ಎಲ್ಲ ಮಾಡ್ತಾರಲ್ಲ ಆ ಥರದಕ್ಕೆಲ್ಲ ಚೈನೀಸ್ ವೋಕ್ ಥರ ಬರ್ತಲ್ಲ, ಅದನ್ನು ಹುಡುಕ್ತಾ ಇದ್ದೆ. ಹಿಂಗೆ ಅಷ್ಟು ದೂರ ಹೋಗಿದ್ದೇನೆ, ಅದು ಸುಮಾರು ಕಬ್ಬಣದ ಅಂಗಡಿಗಳಿತ್ತು ಅಂತ ತೊಗೊಂಡು ಬಂದಿದ್ದೀನಿ. ಅದನ್ನು ತೋರಿಸ್ತೀನಿ, ತೊಗೊಂಡು ಬರ್ತೀನಿ. ಕಬ್ಬಣದ್ದು ಜಸ್ಟ್ ಹ್ಯಾಂಡಲ್ ಇರೋವಂಥ ತವಾ, ಇದೆಲ್ಲ ಗೋಬಿ ಮಂಚೂರಿ ಮಾಡ್ಬೇಕಾದ್ರೆ ನೋಡಿರ್ತೀರ, ಅಂಗಡಿಯೆಲ್ಲ ಮಾಡ್ತಾರೆ, ಇಷ್ಟು ದೊಡ್ಡ ಬಾಣಲೆ. ಅದರ ತುಂಬ ಇಷ್ಟ, ಬಟ್ ಅಷ್ಟು ದೊಡ್ಡದು ನಮಗೆ ವೇಸ್ಟ್, ನಾವೇನು ಅಷ್ಟೊಂದು ಆ ಥರದ್ದೆಲ್ಲ ಮಾಡೋದಿಲ್ಲ ಅಂತ. ಇದೊಂದು ತುಂಬ ಇಷ್ಟ, ನನಗೆ ಇಷ್ಟ ಇತ್ತು ಅಂತ ಇದನ್ನು ತೊಗೊಂಡು ಬಂದು. ಕಬ್ಬಣ ಆ್ಯಕ್ಚುಲಿ ಅವರಂದರು ಲೈಕ್ ಒಳ್ಳೆ ಕಬ್ಬಣ, ತುಕ್ಕೆಲ್ಲ ಹಿಡಿಯಲ್ಲ ಅಂತ, ಸ್ವಲ್ಪ ಭಾರ ಇದೆ. ಸೊ ಈ ಥರ ಇಟ್ಟು ಲೈಕ್ ಹಿಂಗೆ ರೈಸ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಬಟ್ ಎಷ್ಟರ ಮಟ್ಟಿಗೆ ಇದು ಉಪಯೋಗಿಸೋಕ್ಕಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಭಾರ ಇದೆ. ನಿಮ್ಗಳಿಗೂ ತೋರಿಸೋಣ ಅಂತ ಹಾಗೆ ಇಟ್ಕೊಂಡೆ. ಸುಮಾರು ಕಡೆ ನಾನು ನೋಡಿದ್ದೆ, ಹೀಗಾಗಿ ಚೆನ್ನಾಗಿರೋತ್ತಿತ್ತು. ಎಷ್ಟು ಗೊತ್ತಾ, 450 ರೂಪಾಯಿ ಹೇಳಿದ್ರು. ಸೊ ನಾನು ತೊಗೊಂಡು ಬಂದೆ. ಅಲ್ಲೇ ಹತ್ತಿರ ಅವ್ರಂದ್ರೂ ನೀವು ಇದೆಲ್ಲ ಎಷ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು, ಕಬ್ಬಣ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ, ನೀವು ಕಬ್ಬಣ ಆದರೆ ಒಳ್ಳೇದಲ್ವಾ ಅಂತ ಇದೊಂದನ್ನು ತೊಗೊಂಡು ಬಂದೆ. ಸ್ವಲ್ಪ ಉದ್ದ ಇದೆ, ದಟ್ಸ್ ಓಕೆ, ನಡೆಯುತ್ತೆ. ಆ್ಯಂಡ್ ಅದ್ರ ಜೊತೆ ಒಂದು ಇದು ಬೇಕಿತ್ತು, ಬಾಣಲೆ ಕಬ್ಬಣದ್ದು, ಪುಟ್ಟದ ಪಲ್ಯ ಎಲ್ಲ ಮಾಡ್ಕೊಳ್ಳೋಕ್ಕೆ. ಅವ್ರು ಇಲ್ಲ ಅಂತ ಅಂದರು. ನೆಕ್ಸ್ಟ್ ಯಾವಾಗ ಬಂದಾಗ ಬನ್ನಿ ತರಿಸ್ಕೊಡ್ತೀನಿ, ಇಷ್ಟು ಪಲ್ಯ ಮಾಡ್ಕೊಳ್ಳೋಕ್ಕೆ ಬಾಣಲೆ ಅಂತ ಅಂದರು. ಆ್ಯಂಡ್ ಚೆನ್ನಾಗಿದೆ. ಯಾರಾದರೂ ಹೋದರೆ ಮಾಮೂಲಿ ಮಾರ್ಕೆಟ್ಗೆ ಹೋಗ್ತಾರೆ, ಎಂಟ್ರ್ ಆಗ್ತೀವಲ್ಲ, ಅಲ್ಲೇ ರೋಡ್ ಸೈಡ್ ಫುಲ್ಲು ಹಾಕ್ಕೊಂಡಿದ್ದಾರೆ. ಆರಾಮಾಗಿ ನೀವುಗಳು ತೊಗೊಂಡು. ಆ್ಯಂಡ್ ತವಾಗಳೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲ 350-400 ಆ ಥರ ಚಪಾತಿ ದೋಸೆ ತವ. ಬಟ್ ನಾನೇನು ಬೇರೆ ತರಲಿಲ್ಲ. ಇದೊಂದನ್ನ ಪರ್ಚೇಸ್ ಮಾಡಿಕೊಂಡು ವಾಪಸ್ ಬಂದ್ವಿ.